channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ ಮೊದಲ ಪಾಠವಾದ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಗದ್ಯವನ್ನು ಕವಿ ನಾ ಡಿಸೋಜರವರು ಬರೆದಿದ್ದಾರೆ. ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಮಕ್ಕಳೇ. ಕವಿಯ ಹೆಸರು ಡಾಕ್ಟರ್ ನಾಬರ್ಟ್ ಡಿಸೋಜಾ. ಜನನ 1937 ಜೂನ್ 6ರಂದು ಜನಿಸಿದರು. ಇವರು ಬರೆದಂತಹ ಕಾದಂಬರಿಗಳು ಕಾಡಿನ ಬೆಂಕಿ ಮತ್ತು ದ್ವೀಪ, ರಜತ ಕಮಲ, ಸ್ವರ್ಣ ಕಮಲ, ಬಳುವಳಿ, ಮುಳುಗಡೆಯ ಊರಿಗೆ ಬಂದವರು. ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನವದೆಹಲಿ ಕಥಾ ಪ್ರಶಸ್ತಿ, ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಂಗಳೂರು ಸಂದೇಶ ಪ್ರಶಸ್ತಿ, ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ. ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು? ಉತ್ತರ, ಪುಟ್ಟಜ್ಜಿಯ ಬಳಿ ಹುಡುಗ ಹಾಡ್ಗತೆ ಹೇಳಬೇಕೆಂದು ಕೇಳಿದನು. ಪ್ರಶ್ನೆ 2, ಯುವಕ ಮನೆಯ ಮುಂದೆ ಏನು ಮಾಡಿದನು? ಉತ್ತರ, ಯುವಕ ಮನೆಯ ಮುಂದೆ ತೋಟ ಮಾಡಿದನು. ಪ್ರಶ್ನೆ 3, ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು? ಉತ್ತರ, ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇತ್ತು. ಪ್ರಶ್ನೆ 4, ಹುಲಿ ಸೋತು ಏನು ಮಾಡಿತು? ಉತ್ತರ, ಹುಲಿ ಸೋತು ಪಲಾಯನ ಮಾಡಿತು. ಪ್ರಶ್ನೆ 5, ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು? ಉತ್ತರ, ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿಯು ಆ ಯುವಕನ ಮನೆಯೊಳಗೆ ಅವಿತುಕೊಂಡಿತು. ಪ್ರಶ್ನೆ 6, ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು? ಉತ್ತರ, ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ? ಉತ್ತರ, ಊರ ಹೊರಗೆ ಹಳ್ಳ ಹರಿದು ಜನರನ್ನು ರಕ್ಷಿಸುತ್ತಿದೆ. ಜನರಿಗೆ ಬೇಕಾದ ನೀರಿನ ಸೌಲಭ್ಯಗಳನ್ನು ಒದಗಿಸಿದೆ. ಹಳ್ಳವು ಊರಿಗೆ ಒಂದು ಸೊಬಗನ್ನು ತಂದುಕೊಟ್ಟಿದೆ. ಪ್ರಶ್ನೆ 2, ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು? ಉತ್ತರ, ಯುವಕ ಹಳ್ಳದ ಬಳಿಗೆ ಬಂದು ಅಲ್ಲಿನ ಸೊಬಗಿನ ದೃಶ್ಯಕ್ಕೆ ಆಕರ್ಷಿತನಾಗಿ ಅಲ್ಲಿಯೇ ಉಳಿಯುವ ಯೋಚನೆ ಮಾಡಿ ಮನೆಯನ್ನು ಕಟ್ಟಿದ ಮತ್ತು ಮನೆಯ ಮುಂದೆ ಒಂದು ತೋಟವನ್ನು ಮಾಡಿದ. ಪ್ರಶ್ನೆ 3, ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು? ಉತ್ತರ, ಹುಲಿ ಯುವಕನಿಗೆ, ಈ ಜಿಂಕೆ ನನ್ನ ಆಹಾರ. ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ. ಆದ್ದರಿಂದ ಜಿಂಕೆಯನ್ನು ಬಿಟ್ಟುಕೊಡು ಎಂದು ಹೇಳಿತು. ಆಗ ಯುವಕ, ಇದು ಅರಣ್ಯದ ಜಿಂಕೆಯಲ್ಲ, ಯಾರೋ ಸಾಕಿದ ಪ್ರಾಣಿ. ಅದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ. ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ಅಧಿಕಾರವಿದೆ, ಆದರೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ಅಧಿಕಾರವಿಲ್ಲ. ನಾನು ಇದನ್ನು ಬಿಟ್ಟುಕೊಡುವುದಿಲ್ಲ ಎಂದು ಹೇಳಿದನು. ಪ್ರಶ್ನೆ 4, ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು? ಉತ್ತರ, ಜಿಂಕೆಯನ್ನು ನೋಡಿದ ಯುವತಿ ಓಡಿ ಬಂದು ಜಿಂಕೆಯನ್ನು ತಬ್ಬಿಕೊಳ್ಳುತ್ತಾಳೆ. ಜಿಂಕೆ ಅವಳ ಕೈಯನ್ನು ನೆಕ್ಕುತ್ತದೆ, ಮೈಗೆ ಮೈ ತಾಗಿಸಿ ತಿಕ್ಕುತ್ತದೆ. ಯುವತಿ ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಾಳೆ. ಪ್ರಶ್ನೆ 5, ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು? ಉತ್ತರ, ಯುವಕ ತಾನು ಚುಕ್ಕಿಯನ್ನು ಹುಲಿಯಿಂದ ಉಳಿಸಿದ ಕಥೆಯನ್ನು ಯುವತಿಗೆ ಹೇಳಿದನು. ಹುಲಿಗೂ ತನಗೂ ಆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸಿದ. ಚುಕ್ಕಿ ಮದ್ದು ಮಾಡಿ ಉಪಚರಿಸಿದ ರೀತಿಯನ್ನು ಹೇಳಿದನು. ಈ ಮುಖ್ಯ ಪ್ರಶ್ನೆ, ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ, ಗಮನಿಸಿ. ಮೊದಲ ವಾಕ್ಯ, ಯಾವುದಾದರೊಂದು ಹಾಡ್ಗತೆ ಹೇಳು. ಉತ್ತರ, ಈ ವಾಕ್ಯವನ್ನು ಹುಡುಗ ಪುಟ್ಟಜ್ಜಿಗೆ ಹೇಳಿದನು. ಎರಡನೆಯ ವಾಕ್ಯ, ಏ ಯುವಕ, ಈ ಜಿಂಕೆ ನನ್ನ ಆಹಾರ. ಉತ್ತರ, ಈ ವಾಕ್ಯವನ್ನು ಹುಲಿ ಯುವಕನಿಗೆ ಹೇಳಿತು. ಮೂರನೆಯ ವಾಕ್ಯ, ಇದು ನಾವು ಸಾಕಿಕೊಂಡ ಜಿಂಕೆ. ಈ ವಾಕ್ಯವನ್ನು ಯುವತಿಯು ಯುವಕನಿಗೆ ಹೇಳಿದಳು. ನಾಲ್ಕನೆಯ ವಾಕ್ಯ, ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಈ ವಾಕ್ಯವನ್ನು ಯುವತಿ ಯುವಕನಿಗೆ ಹೇಳಿದಳು. ಈ ಮುಖ್ಯ ಪ್ರಶ್ನೆ, ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ, ಗಮನಿಸಿ. ಮೊದಲ ಪ್ರಶ್ನೆ, ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ, ಗಮನಿಸಿ. ಉತ್ತರ, ಹುಲಿ, ಚಿರತೆ, ಕಾಡುಕೋಣ, ಜಿಂಕೆ, ಆನೆ. ಪ್ರಶ್ನೆ 2, ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ. ಉತ್ತರ, ಪುಟ್ಟಜ್ಜಿ, ಹುಡುಗ, ಯುವಕ, ಯುವತಿ.
ಪ್ರಶ್ನೆ 3. ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ಸಂಭಾಷಣೆ ಬರೆಯಿರಿ. ಹುಡುಗ: ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ? ಅಜ್ಜಿ: ಬಾ ಮಗ, ಹೇಳ್ತೀನಿ ಒಂದೊಳ್ಳೆ ಕತೆಯ. ಹುಡುಗ ಕಂಬಕ್ಕೆ ಒರಗಿ ಕತೆ ಹೇಳಲು ಸನ್ನದ್ಧನಾಗಿ ಕುಳಿತುಕೊಳ್ಳುವನು. ಅಜ್ಜಿ: ಯಾವ ಕತೆ ಹೇಳಲಿ? ಹುಡುಗ: ಯಾವುದಾದರೊಂದು ಹಾಡ್ಗತೆ ಹೇಳು. ಅಜ್ಜಿ ಕತೆ ಹೇಳಲು ಪ್ರಾರಂಭಿಸುವಳು. ಪುಟ್ಟದೊಂದು ಊರ ಹೊರಗೆ ಎಂದು ಪ್ರಾರಂಭಿಸ್ತಾಳೆ ಮಕ್ಕಳೇ. ಈ ರೀತಿ ಸಂಭಾಷಣೆಯನ್ನು ಬರೆಯಿರಿ. ಪ್ರಶ್ನೆ 4. ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆ ಬರೆಯಿರಿ. ಉತ್ತರ: ಯುವತಿ: ಇದು ನಾವು ಸಾಕಿಕೊಂಡ ಜಿಂಕೆ. ಇದರಲ್ಲಿ ಚುಕ್ಕಿಯ ಗುರುತಿಗೆ ನಾವು ಚುಕ್ಕಿ ಎಂದು ಕರೆಯುತ್ತೇವೆ. ಹುಲಿ ಅಟ್ಟಿಸಿಕೊಂಡು ಹೋದಾಗ ಅದರ ಕತೆ ಮುಗಿಯಿತೆಂದು ನಾವು ತಿಳಿದೆವು. ಆದರೂ ನನಗೆ ಏನೋ ನಂಬಿಕೆ, ಚುಕ್ಕಿ ಬದುಕಿದೆ ಎಂದು. ಅವತ್ತಿನಿಂದ ನಾನು ಹುಡುಕುತ್ತಿದ್ದೆ. ಯುವಕ: ಒಂದು ದಿನ ಈ ಜಿಂಕೆ ಹುಲಿಯಿಂದ ತಪ್ಪಿಸಿಕೊಂಡು ಓಡಿ ಬಂದಿತು. ತುಂಬ ಗಾಬರಿಯಾಗಿತ್ತು. ಹುಲಿಯಿಂದ ಚುಕ್ಕಿಯನ್ನು ನಾನು ಕಾಪಾಡಿದೆ. ನನಗೆ ಆದ ಗಾಯಗಳಿಗೆ ಚುಕ್ಕಿ ಮದ್ದು ಮಾಡಿತು. ಯುವತಿ: ಇದು ನಮ್ಮ ಮನೆಯಲ್ಲಿಯೇ ಬೆಳೆದು ದೊಡ್ಡದಾಗಿದೆ. ಚುಕ್ಕಿಯನ್ನು ಬಿಟ್ಟು ನಾನಿರಲಾರೆ. ಇದನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಯುವಕ: ನಾನು ಸಹ ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಹುಲಿಯ ಬಾಯಿಯಿಂದ ಇದನ್ನು ಕಾಪಾಡಿದ್ದೇನೆ. ಈಗ ಇದನ್ನು ನಿನಗೆ ಕೊಡಲಾರೆ. ಯುವತಿ: ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಎಂದು ಮನೆಯೊಳಗೆ ಹೋಗಿ ಚುಕ್ಕಿಯನ್ನು ಅಪ್ಪಿಕೊಂಡಳು. ಮುಖ್ಯ ಪ್ರಶ್ನೆ. ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ, ಗಮನಿಸಿ. ಪೊರೆ, ಇದರ ಅರ್ಥ ರಕ್ಷಿಸು ಅಥವಾ ಪೋಷಿಸು. ಪ್ರಾಣಿಗಿಂಡಿ, ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯಲು ಮಾಡಿಕೊಂಡ ಕಿಂಡಿ. ಭಯ, ಹೆದರಿಕೆ ಅಥವಾ ಭೀತಿ. ತೊಗಟೆ, ಮರದ ಸಿಪ್ಪೆ. ಮದ್ದು, ಔಷಧ. ಯಾವತ್ತಾರ, ಯಾವತ್ತಾದರೂ ಅಥವಾ ಇನ್ನೊಂದು ದಿನ. ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ, ಗಮನಿಸಿ ಮಕ್ಕಳೇ. ಪುಟ್ಟಜ್ಜಿ ಕತೆ. ಕಾಡು, ಹುಲಿ, ಚಿರತೆ ಮತ್ತು ಕಾಡು ಕೋಣ. ಚುಕ್ಕಿ, ಜಿಂಕೆ. ಮದ್ದು, ಸೊಪ್ಪು ಸದೆ, ಬೇರು, ತೊಗಟೆ. ಹಳ್ಳದ ದಂಡೆ, ಊರು ಬೆಳೆಯಿತು. ಜಗಳ, ಹುಲಿಗೂ ಯುವಕನಿಗೂ. ಹೀಗೆ ಸರಿಯಾಗಿ ಹೊಂದಿಸಿ ಬರೆಯಿರಿ ಮಕ್ಕಳೇ. ನಂತರ ಭಾಷಾಭ್ಯಾಸವನ್ನು ಗಮನಿಸಿ ಮಕ್ಕಳೇ. ಕೆಳಗೆ ಹಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ. ಇವುಗಳನ್ನು ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಪ್ರತ್ಯೇಕ ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಸಾಕು ಪ್ರಾಣಿಗಳ ಹೆಸರುಗಳು ಇದೆ, ಕಾಡು ಪ್ರಾಣಿಗಳ ಹೆಸರುಗಳು ಸಹ ಇದೆ ಮಕ್ಕಳೇ. ನೀವು ಅವನ್ನ ಪ್ರತ್ಯೇಕಿಸಿ ಬರಿಬೇಕು. ಸಾಕು ಪ್ರಾಣಿಗಳು: ಕತ್ತೆ, ಎಮ್ಮೆ, ಆಡು, ಮೇಕೆ, ನಾಯಿ, ಬೆಕ್ಕು, ಎತ್ತು, ಕೋಳಿ, ಹಂದಿ. ಕಾಡು ಪ್ರಾಣಿಗಳು: ಹುಲಿ, ಸಾರಂಗ, ಕರಡಿ, ಜಿಂಕೆ, ಕಾಡುಕೋಣ, ಜಿರಾಫೆ, ಮಂಗ, ಸಿಂಹ, ಗೇಂಡಾಮೃಗ, ಚಿರತೆ. ನಂತರ ಮುಖ್ಯ ಪ್ರಶ್ನೆ. ಮೇಲಿನ ಎಲ್ಲ ಪ್ರಾಣಿಗಳ ಹೆಸರನ್ನು ಅಕಾರಾದಿಯಾಗಿ ಬರೆಯಿರಿ ಅಂತ ಇದೆ ಮಕ್ಕಳೇ. ವರ್ಣಮಾಲೆಯಲ್ಲಿ ಮೊದಲು ಯಾವ ಅಕ್ಷರಗಳು ಬರ್ತವೆ ಆ ರೀತಿಯಲ್ಲಿ ಅಕಾರಾದಿಯಾಗಿ ಬರಿಬೇಕು ಮಕ್ಕಳೇ. ಆಡು, ಆನೆ, ಎತ್ತು, ಎಮ್ಮೆ, ಕತ್ತೆ, ಕರಡಿ, ಕಾಡುಕೋಣ, ಕೋಳಿ, ಗೇಂಡಾಮೃಗ, ಚಿರತೆ, ಜಿರಾಫೆ, ಜಿಂಕೆ, ನಾಯಿ, ಬೆಕ್ಕು, ಮಂಗ, ಮೇಕೆ, ಸಾರಂಗ, ಹುಲಿ, ಹಂದಿ. ನಂತರ ಈ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ. ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಒಂದೊಂದು ಶಬ್ದವಿದೆ. ಈ ಶಬ್ದವನ್ನು ಗುರುತಿಸಿ ಮತ್ತು ಆ ಶಬ್ದ ಆ ಗುಂಪಿಗೆ ಏಕೆ ಸೇರುವುದಿಲ್ಲ ಎಂಬುದನ್ನು ಕಾರಣ ನೀಡಿ ಅಂತ ಕೊಟ್ಟಿದ್ದಾರೆ, ಗಮನಿಸಿ. ಗುಂಪು 1 ಹಸು, ಎಮ್ಮೆ, ಕರಡಿ, ಹಂದಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಗುಂಪಿಗೆ ಸೇರದ ಪದ ಕರಡಿ ಮಕ್ಕಳೇ. ಇದು ಗುಂಪಿಗೆ ಸೇರಲ್ಲ ಮಕ್ಕಳೇ. ಯಾಕೆ ಅಂತಂದರೆ ಇದು ಸಾಕು ಪ್ರಾಣಿ ಅಲ್ಲ ಮಕ್ಕಳೇ. ಹಸು, ಎಮ್ಮೆ, ಹಂದಿ ಈ ಮೂರೂ ಸಹ ಸಾಕು ಪ್ರಾಣಿಗಳು ಅಲ್ವಾ. ನಂತರ ಗುಂಪು 2 ಗಮನಿಸಿ. ನಾನು, ನೀನು, ಅವನು, ರಮ್ಯ ಅಂತ ಇದೆ ಮಕ್ಕಳೇ. ಇದರಲ್ಲಿ ಗುಂಪಿಗೆ ಸೇರದ ಪದ ರಮ್ಯ ಮಕ್ಕಳೇ. ಯಾಕೆ ಅಂದರೆ ರಮ್ಯ ಅನ್ನೋದು ಅಂಕಿತ ನಾಮ ಮಕ್ಕಳೇ, ಉಳಿದವುಗಳೆಲ್ಲ ಸರ್ವನಾಮಗಳು. ನಂತರ ಗುಂಪು 3 ಗಮನಿಸಿ ಮಕ್ಕಳೇ. ಯುವಕ, ಯುವತಿ, ಮುದುಕ, ಹುಡುಗ ಅಂತ ಇದೆ. ಇಲ್ಲಿ ಗುಂಪಿಗೆ ಸೇರದ ಪದ ಯುವತಿ ಮಕ್ಕಳೇ. ಇದು ಸ್ತ್ರೀಲಿಂಗ, ಉಳಿದ ಪದಗಳೆಲ್ಲ ಪುಲ್ಲಿಂಗದ ಪದಗಳು ಮಕ್ಕಳೇ. ನಂತರ ಗುಂಪು 4 ನೋಡಿ. ಕತೆ, ಕವನ, ಪೆನ್ಸಿಲು, ಕಾದಂಬರಿ. ಇಲ್ಲಿ ಗುಂಪಿಗೆ ಸೇರದ ಪದ ಪೆನ್ಸಿಲ್. ಇದು ಬರೆಯೋ ವಸ್ತು ಮಕ್ಕಳೇ. ಉಳಿದ ಪದಗಳೆಲ್ಲ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಪದಗಳು. ಅವುಗಳನ್ನು ಈ ರೀತಿ ಬರೆಯಿರಿ ಮಕ್ಕಳೇ. ಗುಂಪು 1 ಅಂತ ಬರೆದ್ಬಿಟ್ಟು ಇಲ್ಲಿ ಗುಂಪಿಗೆ ಸೇರದ ಪದ ಕರಡಿ. ಇದು ಗುಂಪಿಗೆ ಸೇರುವುದಿಲ್ಲ, ಏಕೆಂದರೆ ಇದು ಸಾಕು ಪ್ರಾಣಿ ಅಲ್ಲ. ಗುಂಪು 2
ರಮ್ಯ ಇದು ಅಂಕಿತನಾಮ, ಉಳಿದ ಪದಗಳು ಸರ್ವನಾಮಗಳು. ಗುಂಪು 3 ಯುವತಿ ಇದು ಸ್ತ್ರೀಲಿಂಗ, ಉಳಿದ ಪದಗಳು ಪುಲ್ಲಿಂಗ ಪದಗಳು. ಗುಂಪು 4 ಪೆನ್ಸಿಲ್ ಇದು ಬರೆಯುವ ವಸ್ತು, ಉಳಿದ ಪದಗಳು ಸಾಹಿತ್ಯಕ್ಕೆ ಸೇರುತ್ತವೆ. ಈ ರೀತಿಯಲ್ಲಿ ಬರೆಯಿರಿ ಮಕ್ಕಳೇ. ನಂತರ ಈ ಮುಖ್ಯ ಪ್ರಶ್ನೆ, ಕೆಳಗೆ ನೀಡಿರುವ ಕಥೆಯಲ್ಲಿ ಕೆಲವು ಪದಗಳನ್ನು ಬಿಟ್ಟು ಆ ಜಾಗದಲ್ಲಿ ಸ್ಥಳವನ್ನು ಖಾಲಿ ಬಿಡಲಾಗಿದೆ. ಬಿಟ್ಟ ಸ್ಥಳದಲ್ಲಿ ಇರಬೇಕಾದ ಪದಗಳನ್ನು ಕಥೆಯ ಕೆಳಗೆ ಆವರಣದಲ್ಲಿ ನೀಡಲಾಗಿದೆ. ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ, ಇವುಗಳಿಗೆ ಉತ್ತರಗಳನ್ನು ಸಹ ಇಲ್ಲಿ ಆವರಣದಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ಸರಿಯಾದ ಪದವನ್ನು ಆರಿಸಿ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ನೀವು ಭರ್ತಿ ಮಾಡಬೇಕು. ಹಾಗಾದರೆ ಗಮನಿಸಿ, ಒಂದು ಕಾಗೆ ಹಾರಿ ಬಂದು ಒಂದು ಮರದ ಮೇಲೆ ಕುಳಿತುಕೊಂಡು ರೊಟ್ಟಿ ತಿನ್ನತೊಡಗಿತು. ಮೋಸಗಾರ ನರಿ ರೊಟ್ಟಿಯನ್ನು ಕಂಡು ರೊಟ್ಟಿಯನ್ನು ತಿನ್ನಬೇಕೆಂದು ಮರದ ಕೆಳಗೆ ನಿಂತು ಕಾಗೆಯನ್ನು ಹೊಗಳಿತು. ಎಲೆ ಕಾಗೆ, ನೀನು ಚಂದ ಹಾಡುತ್ತೀಯೆ, ನಿನ್ನ ಹಾಡು ತುಂಬ ಚಂದ, ನಿನ್ನ ಹಾಡನ್ನು ಕೇಳುವ ಆಸೆ ನನಗೆ ಆಗಿದೆ ಎಂದು ಹೊಗಳಿತು. ಕಾಗೆ ಅದರ ಹೊಗಳಿಕೆಗೆ ಮಾರು ಹೋಗಿ ಕಾ 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 ಎಂದು ಹಾಡತೊಡಗಿತು. ಆಗ ಅದರ ಬಾಯಿಂದ ರೊಟ್ಟಿ ಕೆಳಗೆ ಬಿದ್ದಿತು. ಬಿದ್ದ ರೊಟ್ಟಿಯನ್ನು ನರಿ ಕಚ್ಚಿ ಓಡಿ ಹೋಯಿತು. ಈ ರೀತಿಯಲ್ಲಿ ಸರಿಯಾದ ಪದಗಳಿಂದ ಈ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಮಕ್ಕಳೇ. ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಮೊದಲ ಪ್ರಶ್ನೆ, ಕಥೆಯಲ್ಲಿ ಇರುವ ಯುವಕ, ಯುವತಿ, ಕಥೆಗಾರ, ಹಳ್ಳಿ, ನದಿ ಇವುಗಳಿಗೆ ಅಂಕಿತ ನಾಮವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ಅಂಕಿತ ನಾಮ ಅಂದರೆ ಯಾವುದೇ ಒಂದು ನಿರ್ದಿಷ್ಟ ವ್ಯಕ್ತಿ, ಸ್ಥಳ ಅಥವಾ ಪ್ರಾಣಿ ಅಥವಾ ವಸ್ತುವನ್ನು ಗುರುತಿಸೋದಕ್ಕೆ ನಾವು ಇಟ್ಟಿರ್ತಕ್ಕಂತಹ ನಿರ್ದಿಷ್ಟವಾದ ಹೆಸರನ್ನು ನಾವು ಅಂಕಿತ ನಾಮ ಅಂತ ಹೇಳ್ತೀವಿ. ಇಲ್ಲೇನು ಕೇಳಿದಾರೆ ಅಂದರೆ, ಕಥೆಯಲ್ಲಿ ಇರುವ ಯುವಕ, ಯುವತಿ, ಕಥೆಗಾರ, ಹಳ್ಳಿ, ನದಿ ಇವುಗಳಿಗೆ ನೀವು ಯಾವುದಾದ್ರೂ ಉದಾಹರಣೆ ಕೊಟ್ಕೊಂಡ್ಬಿಟ್ಟು ಅಂಕಿತ ನಾಮವನ್ನು ಬರಿಬೇಕು. ಯುವಕ ನಾನಿಲ್ಲಿ ರೋಹಿತ್ ಅಂತ ಬರೆದಿದ್ದೀನಿ. ಯುವತಿ ಸಿಂಚನ, ಕಥೆಗಾರ ಶ್ರೀಧರ್, ಹಳ್ಳಿ ಕುರುವತ್ತಿ, ನದಿ ತುಂಗಭದ್ರಾ. ಈ ರೀತಿಯಲ್ಲಿ ನೀವು ಬೇರೆ ಉದಾಹರಣೆ ಕೊಟ್ಟು ಸಹ ಬರೀಬಹುದು ಮಕ್ಕಳೇ. ಪ್ರಶ್ನೆ 2, ಅಂಕಣದಲ್ಲಿರುವ ಪದಗಳಲ್ಲಿ ರೂಢನಾಮ ಮತ್ತು ಅಂಕಿತ ನಾಮಗಳನ್ನು ಗುರುತಿಸಿ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ, ಅಂಕಿತ ನಾಮ ಅಂದರೆ ವ್ಯವಹಾರದ ಉಪಯೋಗಕ್ಕಾಗಿ ನಾವು ಇಟ್ಕೊಂಡಿರ್ತಕ್ಕಂಥ ಹೆಸರುಗಳು ಮಕ್ಕಳೇ. ಅದೇ ರೀತಿ ರೂಢನಾಮ ಅಂತಂದರೆ ಅನಾದಿ ಕಾಲದಿಂದ ರೂಢಿಯಾಗಿ ಬಂದಿರತಕ್ಕಂಥ ಸಾಮಾನ್ಯ ಹೆಸರುಗಳು ಮಕ್ಕಳೇ. ಹಾಗಾದರೆ ಈ ಕೋಷ್ಟಕದಲ್ಲಿ ಕೊಟ್ಟಂತಹ ಹೆಸರುಗಳಲ್ಲಿ ಅಂಕಿತನಾಮ ಮತ್ತು ರೂಢನಾಮವನ್ನು ಪ್ರತ್ಯೇಕಿಸಿ ಬರೆಯೋಣ. ಅಂಕಿತನಾಮವನ್ನು ಗಮನಿಸಿ ಮಕ್ಕಳೇ. ಅಮರ್, ಅರುಣ್, ಆರತಿ, ಊರ್ವಶಿ, ಓತಿಕೇತ, ಕಮಲ, ಕಪಿಲ್, ಗಣೇಶ, ಸಮೀರ್, ಸ್ವರೂಪ್, ಫಾತಿಮಾ, ಇಕ್ಬಾಲ್, ಶಾಂತಿ, ವಿಜಯ, ಕಾವ್ಯ. ಅದೇ ರೀತಿಯಲ್ಲಿ ರೂಢಿಯಿಂದ ಬಂದಂತಹ ಪದಗಳು ಅಟ್ಟ, ಅತ್ತೆ, ಅಕ್ಕಿ, ಅಜ್ಜಿ, ಆಟ, ಆಡು, ಆಕಾರ, ಊಟ, ಉಪ್ಪು, ಗಂಟೆ, ಸಂತೆ, ಬೆಂಚು, ಪುಸ್ತಕ, ಕವಿ. ಈ ರೀತಿಯಲ್ಲಿ ನೀವು ಸಹ ಪ್ರತ್ಯೇಕಿಸಿ ಬರೆಯಿರಿ ಮಕ್ಕಳೇ. ಪ್ರಶ್ನೆ 3, ಕೆಳಗಿನ ಪದಗಳಲ್ಲಿ ರೂಢನಾಮ ಮತ್ತು ಸರ್ವನಾಮಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಕೋಷ್ಟಕದಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳನ್ನು ನೀವು ರೂಢನಾಮ ಮತ್ತು ಸರ್ವನಾಮಗಳು ಯಾವುವು ಅಂತ ಪ್ರತ್ಯೇಕಿಸಿ ಬರಿಬೇಕು. ರೂಢನಾಮ ನೋಡಿ ಮಕ್ಕಳೇ, ಅಜ್ಜ, ಆಡು, ಬೆಳಗು. ಸರ್ವನಾಮಗಳು ಯಾವುವು ನೋಡಿ ಮಕ್ಕಳೇ, ನಾನು, ತಾವು, ಅವಳು, ನಾವು, ಅದು, ಅವನು, ನೀನು, ಅವರು, ನೀವು, ಅವು. ಪ್ರಶ್ನೆ 4, ಕೆಳಗಿನ ವಾಕ್ಯಗಳಲ್ಲಿ ಕಾಣುವ ಸರ್ವನಾಮಗಳ ಬದಲಿಗೆ ನಿಮಗಿಷ್ಟವಾದ ಹೆಸರಿಟ್ಟು ವಾಕ್ಯವನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ, ನಾನು 7ನೇ ತರಗತಿಯ ವಿದ್ಯಾರ್ಥಿ. ನಾನು ಅನ್ನೋದು ಸರ್ವನಾಮ ಮಕ್ಕಳೇ. ಹಾಗಾಗಿ ಇಲ್ಲಿ ಸರ್ವನಾಮದ ಬದಲಿಗೆ ನಿಮಗಿಷ್ಟವಾದ ಹೆಸರನ್ನು ಬರೀಬೇಕು. ಆದ್ಯಂತ್ 7ನೇ ತರಗತಿಯ ವಿದ್ಯಾರ್ಥಿ. ನಂತರ 2ನೇ ವಾಕ್ಯ, ನೀನು 8ನೇ ತರಗತಿಯಲ್ಲಿ ಓದುತ್ತಿರುವೆ. ನೀನು ಅನ್ನೋದು ಸರ್ವನಾಮ ಮಕ್ಕಳೇ. ಹಾಗಾಗಿ ಇಲ್ಲಿ ತೇಜಸ್ವಿನಿ 8ನೇ ತರಗತಿಯಲ್ಲಿ ಓದುತ್ತಿರುವೆ ಅಂತ ಬರೆದಿದ್ದೀನಿ. ತೇಜಸ್ವಿನಿ 8ನೇ ತರಗತಿಯಲ್ಲಿ ಓದುತ್ತಿರುವೆ. ನಂತರ 3ನೇ ವಾಕ್ಯವನ್ನು ಗಮನಿಸಿ, ನಾವು ಸಂಜೆಯ ವೇಳೆಗೆ ಆಡುತ್ತೇವೆ. ನಾವು ಅನ್ನೋದು ಸರ್ವನಾಮ ಮಕ್ಕಳೇ. ಅದರ ಬದಲಾಗಿ ನಿಮಗಿಷ್ಟವಾದ ಹೆಸರುಗಳನ್ನು ಬರೀಬೇಕು. ಜಯಂತ್, ತ್ರಿವೇಣಿ ಮತ್ತು ನಾನು ಸಂಜೆಯ ವೇಳೆಗೆ ಆಡುತ್ತೇವೆ. ನಂತರ ಅವನು ನನ್ನ ಸ್ನೇಹಿತ. ಅವನು ಅನ್ನೋದು ಸರ್ವನಾಮ ಮಕ್ಕಳೇ. ಅದರ ಬದಲಿಗೆ ವೇದಾಂತ್ ನನ್ನ ಸ್ನೇಹಿತ. ನಂತರ ಅವಳು ನನ್ನ ತಂಗಿ. ಅವಳು ಎಂಬ ಸರ್ವನಾಮಕ್ಕೆ ಬದಲಾಗಿ ಸಿರಿ ನನ್ನ ತಂಗಿ. ಅವರು ನನ್ನ ತಂದೆ. ಅವರು ಅನ್ನೋದು ಸರ್ವನಾಮ ಮಕ್ಕಳೇ. ಇದಕ್ಕೆ ಬದಲಾಗಿ ಪ್ರಣವ್ ನನ್ನ ತಂದೆ. ಅದು ಹಣ್ಣನ್ನು ತಿನ್ನುತ್ತದೆ. ಅದು ಅನ್ನೋದು ಸರ್ವನಾಮ ಮಕ್ಕಳೇ. ಸರ್ವನಾಮದ ಬದಲಾಗಿ ಗಿಳಿಯು ಹಣ್ಣನ್ನು ತಿನ್ನುತ್ತದೆ. ಅವು ಕಾಳನ್ನು ತಿನ್ನುತ್ತವೆ. ಅವು ಅನ್ನೋದು ಸರ್ವನಾಮ ಮಕ್ಕಳೇ.
ಸರ್ವನಾಮದ ಬದಲಿಗೆ ಗುಬ್ಬಿಗಳು ಕಾಳನ್ನು ತಿನ್ನುತ್ತವೆ. ಹಾಗಾದರೆ ಮಕ್ಕಳೇ, ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.